ಬ್ಯಾಂಕ್ ನಿಫ್ಟಿ ಜಾಕ್ ಪಾಟ್ ಪ್ರಾಫಿಟ್. ಇದೇ ತರ ಫ್ರೀ ಟೆಲಿಗ್ರಾಮ್ ಸ್ಕ್ಯಾಮ್ಸ್ ನಿಮ್ಗೆ ಬರ್ತಾ ಇರ್ತವೆ, ಅಂದ್ರೆ ಟಿಪ್ಸ್ ಕೊಡ್ತಾ ಇರ್ತಾರೆ. ಸೊ ಒಬ್ಬ ಸುನಿಲ್ ಅಂತ ಹುಡುಗ ಏನ್ ಮಾಡ್ದ ಅಂದ್ರೆ, ಅವನು ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ತಾ ಇದ್ದ, ಅವನಿಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ನಾಲೆಜ್ ತಿಳ್ಕೊಂತಾ ಇದ್ದ. ಅದೇ ತರ ಒಂದು ಪೋಸ್ಟ್ ಬಂತು, 100% ಅಕ್ಯುರಸಿ ಬ್ಯಾಂಕ್ ನಿಫ್ಟಿ ಜಾಕ್ ಪಾಟ್ ಫ್ರೀ ಪ್ರೀಮಿಯಂ ಕಾಲ್ಸ್ ಅಂತ ಬಂತು. ಟೆಲಿಗ್ರಾಮ್ಗೆ ಜಾಯ್ನ್ ಆದ, ಬೈ ನೌ ಅಂತ ಮೆಸೇಜ್ ಮಾಡ್ತು. ಸುನಿಲ್ ಏನ್ ಮಾಡ್ದ ಅಂತಂದ್ರೆ, ಅವ್ನು ಇನ್ವೆಸ್ಟ್ಮೆಂಟ್ ಮಾಡಿ ಫಸ್ಟ್ ಟ್ರೇಡ್ ಅಲ್ಲಿ ಪ್ರಾಫಿಟ್ ಮಾಡ್ಕೊಂಡ. ಅದೇ ತರ ಸೆಕೆಂಡ್ ಟ್ರೇಡ್ ತುಂಬಾ ಪ್ರಾಫಿಟ್ ಆಯ್ತು, ಥರ್ಡ್ ಮತ್ತೆ ಹಂಗೆ ಪ್ರಾಫಿಟ್ ಆಗಕ್ಕೆ ಶುರು ಆಯ್ತು. ಅವನಿಗೆ ತುಂಬಾ ಗ್ರೀಡ್ ಆಗಕ್ಕೆ ಶುರು ಆಯ್ತು. ಅವ್ನ್ ಏನ್ ಮಾಡ್ದ ಅಂದ್ರೆ, ತನ್ನ ಫುಲ್ ಸೇವಿಂಗ್ಸ್ ಅಕೌಂಟ್ ಬ್ಯಾಂಕ್ ಬ್ಯಾಲೆನ್ಸ್ ನ ಸೀದಾ ಡಿಮ್ಯಾಟ್ ಅಕೌಂಟ್ ಗೆ ಆಡ್ ಮಾಡಿ ಟ್ರೇಡ್ ಮಾಡಕ್ಕೆ ಶುರು ಮಾಡ್ದ. ಯಾಕೆಂದ್ರೆ ಅವನಿಗೆ ಅನ್ಸ್ತು, ಈಸಿ ಮನಿ, ಕಾಲ್ಸ್ ಕೊಡ್ತಾರೆ, ನಾನು ಟಿಪ್ಸ್ ತಗೊಂತೀನಿ, ಕಾಲ್ಸ್ ಕರೆಕ್ಟ್ ಆಗುತ್ತೆ, ಸೊ ರಿಚ್ ಜಾಕ್ ಪಾಟ್ ಹೊಡಿಬಹುದು ಒಂದೇ ಸತೆ ಅಂತ. ಆದ್ರೆ ಥರ್ಡ್ ವೀಕ್ ಒಂದು ದೊಡ್ಡ ಲಾಸ್ ಆಯ್ತು. ಮತ್ತೆ ಏನ್ ಮಾಡ್ದ ಅಂದ್ರೆ, ಫ್ರೆಂಡ್ ಇಂದ ಮತ್ತೆ ಲೋನ್ ತಗೊಂಡ, ಮತ್ತೆ ಟ್ರೇಡಿಂಗ್ ಮಾಡಕ್ ಶುರು ಮಾಡ್ದ. ಮತ್ತೆ ನೆಕ್ಸ್ಟ್ ವೀಕ್ ಕೂಡ ತುಂಬಾ ಹ್ಯೂಜ್ ಲಾಸ್ ಆಯ್ತು. ಅದಾದ್ಮೇಲೆ ಒಂದು ಸತ್ಯ ಗೊತ್ತಾಯ್ತು, ಫ್ರೀ ಟಿಪ್ಸ್ ಇಂದ ದುಡ್ಡು ಮಾಡಕ್ ಆಗಲ್ಲ ಅಂತ. ಯಾವತ್ತು ಸ್ಟಾಕ್ ಮಾರ್ಕೆಟ್ ಹಿಂಗೆ ಅಂತಂದ್ರೆ, ಒಂದು ಸ್ಕಿಲ್, ರಿಯಲ್ ಸ್ಕಿಲ್ ನ ನೀವು ಕಲಿಬೇಕಾಗುತ್ತೆ. ಯಾರ ಮೇಲೂ ಡಿಪೆಂಡೆಂಟ್ ಆಗಕ್ ಆಗಲ್ಲ. ಗ್ಯಾಮ್ಲರ್ಸ್ ಟಿಪ್ಸ್ ನ ಫಾಲೋ ಮಾಡ್ತಾರೆ. ಮಾರ್ಕೆಟ್ ಅಲ್ಲಿ ಸರ್ವೈವ್ ಆಗ್ಬೇಕಂತಂದ್ರೆ ನಿಮ್ಗೆ ನಾಲೆಜ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ನಿಜ ಅನ್ಸಿದ್ರೆ ನಿಮ್ಗೆ ಕಮೆಂಟ್ ಸೆಷನ್ ಅಲ್ಲಿ ಟ್ರೂ ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಹುಬ್ಳಿ ಟ್ರೇಡರ್ಸ್ ನ ಫಾಲೋ ಮಾಡೋದನ್ನ ಮರಿಬೇಡಿ.